ವಿಶ್ವ ಥೈರಾಯ್ಡ್ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ತೊಂದರೆಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಕ್ಕಳ ಮತ್ತು ಹದಿಹರೆಯದವರ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಎಸ್ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಕೇಳುವರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಥೈರಾಯ್ಡ್ ತೊಂದರೆಗಳ ಬಗ್ಗೆ ಅಲ್ಲಲ್ಲಿ ನಾವು ಕೇಳ್ತಾ ಇರ್ತೇವೆ. ಮಕ್ಕಳಲ್ಲಿಯೂ ಥೈರಾಯ್ಡ್ ತೊಂದರೆಗಳು ಕಂಡು ಬರ್ತವೆ. ಮಕ್ಕಳಿಗೂ ಈ ಥೈರಾಯ್ಡಿನ ತೊಂದರೆಗಳು ಕಾಡ್ತವೆ ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕಾಗಿ ಮಕ್ಕಳ ಮತ್ತು ಹದಿಹರೆಯದವರ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಎಸ್ ಅವರು ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ ತೃಪ್ತಿ ಎಸ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಡಾಕ್ಟ್ರೆ, ಥೈರಾಯ್ಡ್ ತೊಂದರೆ ದೊಡ್ಡವರಲ್ಲಿರುತ್ತೆ. ಅವ್ರು ದಪ್ಪಗಿದ್ದಾರೆ, ಇಲ್ಲ ತೆಳ್ಳಗಿದ್ದಾರೆ, ಏನೋ ಸಮಸ್ಯೆ ಇದೆ ಅಂತ ಹೇಳಿ ಗುರುತಿಸಿದ್ವಿ. ಮಕ್ಕಳಲ್ಲೂ ಇದೆಯಾ ಅಂತ ನಮ್ಗೆ ಅರ್ಥನೇ ಆಗಿರಲಿಲ್ಲ. ಇದೆಯಾ? ಹೌದು ಸರ್, ಖಂಡಿತ ಇದೆ. ಸೊ ಇದು ಥೈರಾಯ್ಡ್ ತೊಂದರೆ ಮಕ್ಕಳಲ್ಲಿ ಅಂತಂದ್ರೆ ಎರಡು ರೀತಿ ನೋಡಬಹುದು. ಒಂದು ಹುಟ್ಟಿನಿಂದಲೇ ಬರುವಂತ ಥೈರಾಯ್ಡ್ ತೊಂದರೆ, ಅದನ್ನ ನಾವು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಮತ್ತೆ ನಂತರ ಬಾಲ್ಯದಲ್ಲಿ ಬರುವಂತ ಥೈರಾಯ್ಡ್ ತೊಂದರೆ, ಯೂಶಲಿ ಅದು ಅಕ್ವೈರ್ಡ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಏನಿದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಹುಟ್ಟಿನಿಂದನೇ ಬರುವಂತದಂದ್ರೆ, ಇದಕ್ಕೆ ಕಾರಣಗಳೇನಂದ್ರೆ ಮಗುವಿನಲ್ಲಿ ಆ ಥೈರಾಯ್ಡ್ ಗ್ರಂಥಿಯೇ ಉತ್ಪತ್ತಿ ಇಲ್ಲ, ಆ ತರ ಕಂಡೀಷನ್ ಅಲ್ಲಿ ಬರುತ್ತೆ. ಇಲ್ವೇ ಇಲ್ಲ. ಅಯ್ಯೋ ದೇವರೇ, ಹುಟ್ಟದಾಗಿಂದಾನೇ ಮತ್ತೆ ಅದಕ್ಕೆ ಸಪ್ಲಿಮೆಂಟ್ ಕೊಡಬೇಕು. ಹೌದು. ಮತ್ತು ಇನ್ನೊಂದು ಕಾರಣ ಏನಂತಂದ್ರೆ, ಥೈರಾಯ್ಡ್ ಗ್ರಂಥಿ ಇದೆ, ಅದರಿಂದ ಹಾರ್ಮೋನ್ ಉತ್ಪತ್ತಿ ಇಲ್ಲ. ಸೊ ಇದೆರಡು ಕಾರಣಗಳಿಂದ ಮಕ್ಕಳಲ್ಲಿ ಥೈರಾಯ್ಡ್ ತೊಂದರೆಗಳನ್ನ ಹುಟ್ಟಿನಿಂದಲೇ ನಾವು ನೋಡಬಹುದು. ಸೊ ಇದು ತುಂಬಾ ರೇರ್ ಕಂಡೀಷನ್ ಅಂತಾನೂ ನಾವು ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇದು 1100 ಮಕ್ಕಳಲ್ಲಿ ಒಂದು ಮಗುವಿಗೆ ಈ ತೊಂದರೆಯನ್ನ ನಾವು ನೋಡ್ತೀವಿ. ಮತ್ತೆ ಇನ್ನೊಂದೇನಂತಂದ್ರೆ, ಈ ಕಂಡೀಷನ್ಗೆ, ಈ ಹುಟ್ಟಿನಿಂದ ಬರುವಂತ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ಗೆ ನಾವು ಕರೆಕ್ಟ್ ಟೈಮಲ್ಲಿ, ಅತಿ ಬೇಗನೆ 14 ದಿನದ ಒಳಗಡೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಮಗು ಕಂಪ್ಲೀಟ್ ಆಗಿ ನಾರ್ಮಲ್ ಇರಬಹುದು. ಸೊ ಈ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಕೂಡ ಕೆಲವು ವಿಧಗಳಾಗಿ ನಾವು ಹೇಳಬಹುದು. ಒಂದೇನಂತಂದ್ರೆ, ಅದು ಪರ್ಮನೆಂಟ್ ಆಗಿ ಜೀವನ ಪೂರ್ತಿ ಥೈರಾಯ್ಡ್ ಹಾರ್ಮೋನ್ ಹೊರಗಡೆಯಿಂದ ತಗೊಳ್ಳೋಂತ ಕಂಡೀಷನ್. ಮತ್ತೆ ಇನ್ನೊಂದು ಟ್ರಾನ್ಸಿಯಂಟ್ ಹೈಪೋಥೈರಾಯ್ಡಿಸಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದು ಕೆಲವು ಕಾಲ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಕೊಟ್ಟು ಅದಾದ ನಂತರ ನಾವು ಟೆಸ್ಟಿಂಗ್ ಮಾಡಿ ಮಗುವಿನಲ್ಲಿ ಥೈರಾಯ್ಡ್ ತೊಂದರೆ ಇಲ್ಲ ಅಂತ ಒಂದು ಮಟ್ಟದಲ್ಲಿ ಸ್ಟಾಪ್ ಮಾಡ್ತೀವಿ. ಸೊ ಈ ಪರ್ಮನೆಂಟ್ ಹೈಪೋಥೈರಾಯ್ಡಿಸಮ್ ಅಥವಾ ಹುಟ್ಟಿಂದ ಬರುವಂತ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಏನಂತಂದ್ರೆ, ಹುಟ್ಟಿದಾಗ ಮಗು ಯಾವುದೇ ರೀತಿಯ ಲಕ್ಷಣಗಳನ್ನು ತೋರಿಸೋದಿಲ್ಲ. ಅದೇ ಮೋಸ್ಟ್ ಕಾಮನ್ ನಾವು ನೋಡೋದು. ಹುಟ್ಟಿದಾಗ ಮಗು ಉದ್ದ, ತೂಕ ಎಲ್ಲ ನಾರ್ಮಲ್ ಇರುತ್ತೆ. ಏನಕ್ಕೆ ಅಂತಂದ್ರೆ, ಗರ್ಭಾವಸ್ಥೆಯಲ್ಲಿ ತಾಯಿಯ ಥೈರಾಯ್ಡ್ ಹಾರ್ಮೋನ್ ಪ್ಲಾಸೆಂಟಾ ಥ್ರೂ ಮಗುವಿಗೆ ಪಾಸ್ ಆಗಿರುತ್ತೆ. ಸೊ ಮಗುವಿನ ಉದ್ದ, ತೂಕ, ಬೆಳವಣಿಗೆ ಎಲ್ಲ ನಾರ್ಮಲ್ ಇರುತ್ತೆ. ಹೊರಗಡೆ ಬಂದಾಗ ಆ ಪ್ಲಾಸೆಂಟಾ ಸಪ್ಲೈ ಕಟ್ ಆದಾಗ ಮಗುವಿನಲ್ಲಿ ಲಕ್ಷಣಗಳು ತೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿಯೊಂದು ಮಗುವಿಗೂ ಹುಟ್ಟಿದಾಗ 48ರಿಂದ 72 ಗಂಟೆಗಳ ಒಳಗೆ ನಾವು ಥೈರಾಯ್ಡ್ ಟೆಸ್ಟಿಂಗ್ ನ ಮಾಡಬೇಕು. ಇದು ಯೂನಿವರ್ಸಲ್ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತ ಮಾಡಬೇಕು. ಹಲವಾರು ಆಸ್ಪತ್ರೆಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ, ಹಲವಾರು ದೇಶಗಳಲ್ಲಿ ಇದನ್ನ ಕಂಪಲ್ಸರಿ ಮಾಡಿದ್ದಾರೆ. ಸೊ ಇದು ಏನಕ್ಕೆ ಅಂತಂದ್ರೆ, ನಾವು ಕರೆಕ್ಟ್ ಆಗಿ ಆಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಮಗು ಕಂಪ್ಲೀಟ್ ಆಗಿ ನಾರ್ಮಲ್ ಆಗಬಹುದು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ, ನಾವು ಮಗುವಿಗೆ ಥೈರಾಯ್ಡ್ ಸಪ್ಲಿಮೆಂಟೇಷನ್ ಹೊರಗಡೆಯಿಂದ ಕೊಟ್ಟಿಲ್ಲ ಅಂತಂದ್ರೆ ಮಗು ಬುದ್ಧಿಮಂದತೆಯಾಗ ಸಾಧ್ಯತೆಗಳಿರುತ್ತೆ ಮತ್ತು ಮಗು ಬೆಳವಣಿಗೆಗೆ ತೊಂದರೆ ಆಗದೆ. ಅದು ಲಕ್ಷಣ ಹೇಗೆ ಕಂಡು ಬರುತ್ತೆ, ಅಥವಾ ಪಾಪುಲಿ ಏನು ಬದಲಾವಣೆ ನಾವು ಕಾಣ್ತೀವಿ ನಾರ್ಮಲ್ಗೂ ಈ ತರ ಥೈರಾಯ್ಡ್ ತೊಂದರೆ ಇರೋ ಪಾಪುಗೂ? ಒಂದು ಬೆಳವಣಿಗೆಯ ಖಿನ್ನತೆ ಇರುತ್ತೆ, ಉದ್ದ ತೂಕ ಬರೋದಿಲ್ಲ ಮಗು. ಮತ್ತೆ ಮುಖ ಲಕ್ಷಣಗಳು, ಕಣ್ಣತ್ರ, ಮುಖದತ್ರ, ಕೈಕಾಲುಗಳಲ್ಲಿ ನೀರು ತುಂಬಿಕೊಂಡಂಗೆ ಕಾಣೋದು, ಮತ್ತೆ ನಾಲ್ಗೆ ದಪ್ಪ ಇದ್ದು ಬಾಯಿ ಆಚೆ ಬರುವಂತದ್ದು, ಮತ್ತೆ ಹೊಕ್ಕಳದ ಹತ್ರ ಹರ್ನಿಯಾ ಕಾಣ್ತೀವಿ, ಮತ್ತೆ ಉಸಿರಾಟದ ತೊಂದರೆಗಳನ್ನ ಕಾಣ್ತೀವಿ. ಮತ್ತೆ ಯಾವುದೇ ರೀತಿಯಾದ ಬೆಳವಣಿಗೆಯನ್ನು ನಾವು ನೋಡೋದಿಲ್ಲ. ಈಗ 3ರಿಂದ 5 ತಿಂಗಳಷ್ಟರಲ್ಲಿ ಕತ್ ನಿಲ್ತ್ಕೊಳ್ಳುತ್ತೆ, ಆಮೇಲೆ 5 ತಿಂಗಳಲ್ಲಿ ಮಗು ರೋಲ್ ಓವರ್ ಆಗುತ್ತೆ. ಇದು ಯಾವುದೇ ಲಕ್ಷಣಗಳನ್ನ ನಾವು ನೋಡೋದಿಲ್ಲ. ಸೊ ಪಾಪುವಿನ ರೆಗ್ಯುಲರ್ ಬೆಳವಣಿಗೆ ಹಂತವಾಗಿ ಏನಾಗಬೇಕು 1 ವರ್ಷದ ಒಳಗೆ ಅಥವಾ 1.5 ವರ್ಷದೊಳಗೆ, ಇಲ್ಲಿ ಕುಂಠಿತ ಕಾಣುತ್ತೆ. ಹೌದು. ಮತ್ತೆ ನಾವು ಇದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ಮೇಲೆ 6ರಿಂದ 8 ವಾರದಲ್ಲೇ ಅದರ ಚೇಂಜಸ್ನ ನಾವು ನೋಡಬಹುದು. ನಾವು 14 ದಿನದ ಒಳಗಡೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಯಾವುದೇ ಲಕ್ಷಣಗಳು ಮಗುವಿನಲ್ಲಿ ಬರೋದಿಲ್ಲ. ಏನಕ್ಕೆ ಅಂದ್ರೆ, ಈ ಥೈರಾಯ್ಡ್ ಹಾರ್ಮೋನ್ ಅನ್ನೋದು ನಮ್ಮ ಪ್ರತಿ ಕಣದ ಮೆಟಬಾಲಿಸಮ್ಗೂ ಅಗತ್ಯ ಇದೆ. ಮತ್ತೆ ಫಸ್ಟ್ 3 ವರ್ಷದಲ್ಲಿ ನಮ್ದು 95% ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಥೈರಾಯ್ಡ್ ಹಾರ್ಮೋನ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಬ್ರೈನ್ ಡೆವಲಪ್ಮೆಂಟ್ಗೆ. ಸೊ ಇದು ಇಲ್ಲ ಅಂದ ಜಾಗದಲ್ಲಿ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಶಾರೀರಿಕ ಡೆವಲಪ್ಮೆಂಟ್ ಆಗಿರ್ಬೋದು ಎಲ್ಲ ಖಿನ್ನತೆಯನ್ನ ಹೊಂದುತ್ತೆ.
ಸೊ ಇಷ್ಟೆಲ್ಲ ತೊಂದರೆ ಇದೆ ಅನ್ನೋದು ಗೊತ್ತಾಗೋ ಅಷ್ಟೊತ್ತಿಗೆ ಮಗುವಿನ ಡಿಫಾರ್ಮಿಟಿ ಅಂದ್ರೆ ಮುಖದ ಹತ್ರ ಅಥವಾ ಅದು ಕತ್ತು ನಿಲ್ದೇ ಇರೋ ಥರದ ಒಂದು ಸಣ್ಣ ತೊಂದರೆ ಕಂಡು ಬಂದಿರುತ್ತೆ. ಮಕ್ಕಳ ವೈದ್ಯರೇ ಫಸ್ಟ್ ನೋಡೋದು, ಅದಕ್ಕಾಗಿ ಅವರು ಆನಂತರ ರೆಫರ್ ಮಾಡ್ತಾರೆ. ಆನಂತರ ಮಕ್ಕಳ ಎಂಡೋಕ್ರೈನಾಲಜಿಸ್ಟು ಅಥವಾ ಇನ್ಯಾರು ತಜ್ಞರು ಅಂತ ಹುಡುಕಿ ಅವರು ಕಳಿಸ್ಕೊಡ್ತಾರೆ. ಎಲ್ಲೋ ಟೈಮ್ ಡಿಲೇ ಆಗ್ತಾ ಹೋದಂಗೆ ಮಗುವಿನ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಏನಾಗುತ್ತೆ? ಮೇನ್ ಆಗಿ ಪರಿಣಾಮ ಆಗೋದು ಮಗುವಿನ ಬ್ರೈನ್ ಮೇಲೆ. ನ್ಯೂರಾನ್ಸ್ ಡೆವಲಪ್ಮೆಂಟ್ ಏನಿರುತ್ತೆ, ಥೈರಾಯ್ಡ್ ಹಾರ್ಮೋನ್ ಇಲ್ಲದೆ ಇರೋ ಕಾರಣದಿಂದ ನ್ಯೂರಾನ್ಸ್ ಡೆವಲಪ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಎಲ್ಲಾ ಮೈಲ್ ಸ್ಟೋನ್ಸ್ ನಾವು ಏನ್ ಹೇಳ್ತೀವಿ, ಈಗ ಕತ್ ನಿಲ್ಲೋದು, ದಬಾಕೊಳ್ಳೋದು, ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಎಲ್ಲ ಡಿಲೇ ಆಗುತ್ತೆ. ಮತ್ತೆ ಎಲ್ಲ ಸ್ಪೀಚ್ ಆಗಲಿ ಎಲ್ಲ ಡಿಲೇ ಆಗ್ತಾ ಹೋಗುತ್ತೆ. ಸೊ ನಾವು ಎಷ್ಟು ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ನಾವು ಬ್ರೈನ್ನ ಪ್ರೊಟೆಕ್ಟ್ ಮಾಡ್ಕೊಬೋದು. ಎಷ್ಟು ಲೇಟಾಗಿ ಸ್ಟಾರ್ಟ್ ಮಾಡ್ತೀವಿ ಅದು ಬ್ರೈನ್ ಡ್ಯಾಮೇಜ್ ಮಾಡುತ್ತೆ. ಮುಂದೆ ಮಕ್ಕಳಲ್ಲಿ IQ ಕಮ್ಮಿ ಆಗೋವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ಈ ಥರದ ಮಕ್ಕಳು ಅದು ತುಂಬ ಅರ್ಲಿ ಸ್ಟೇಜ್ ಆಯಿತು. ನಂತರ ಬೆಳವಣಿಗೆ ವರ್ಷಗಳಲ್ಲಿ ನೀವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿರ್ತೀರಿ, ಓಕೆ ರಿಕವರ್ ಆಗುತ್ತೆ. 14ನೇ ದಿವಸದ ಒಳಗೆ ಕೊಟ್ಬಿಟ್ರೆ ಗೊತ್ತೇ ಆಗಿರಲ್ಲ, ನಾರ್ಮಲ್ ಚೈಲ್ಡ್ ಆಗಿರುತ್ತೆ. ಯಾವುದೋ ಒಂದು ಹಂತದಲ್ಲಿ ಅದು ಮತ್ತೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಬಹುದು, ಔಷಧಿ ಬೇಕಾಗದೆ ಇರಬಹುದು. ಅದು ಇಟ್ ಡಿಪೆಂಡ್ಸ್ ಆನ್ ದ ಮೆಟಬಾಲಿಸಮ್. ಆದರೆ ಬೇರೆ ರೀತಿಯ ತೊಂದರೆ ಮಕ್ಕಳಲ್ಲಿ ಇದ್ದಕ್ಕಿದ್ದಾಗೆ ಕಡಿಮೆ ಆಗ್ತಕ್ಕಂಥದ್ದು ಯಾರು ಇದೆಯಾ? ಹುಟ್ಟಿದಾಗೆಲ್ಲ ನಾರ್ಮಲ್ ಇರ್ತವೆ, ಆವಾಗ ಹಾರ್ಮೋನ್ಗಳು ಎಲ್ಲ ಸರಿ ಇರುತ್ತೆ, ಥೈರಾಯ್ಡು ಸರಿ ಇದೆ ಅಂತಲೇ ಟೆಸ್ಟಿನ ಒಂದು ರಿಪೋರ್ಟ್ ಹೇಳಿರುತ್ತೆ. ಬಟ್ ಬರ್ತಾ 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 ಎಲ್ಲೋ ಒಂದ್ ಕಡೆ ಮಗು ಡಲ್ ಆಗ್ತಾ ಇದೆ ಅಂದಾಗ ಮತ್ತೆ ನೀವು ಸಸ್ಪೆಕ್ಟ್ ಮಾಡ್ತೀರಿ. ಸೊ ಇದನ್ನೇ ನಾವು ಅಕ್ವೈರ್ಡ್ ಹೈಪೋಥೈರಾಯ್ಡಿಸಮ್ ಅಂತ ಎರಡನೇ ತರದ್ದು. ಈಗ ಹುಟ್ಟಿನಿಂದ ಬರುವಂತದ್ದು ನಾನು ನೋಡಿದೆ. ಮತ್ತೆ ಈ ಹುಟ್ಟಿನಿಂದ ಬಂದಿರುವಂತ ಥೈರಾಯ್ಡ್ ತೊಂದರೆ ಪರ್ಮನೆಂಟ್ ಅಂತ ಕನ್ಫರ್ಮ್ ಆದ್ರೆ ಇದು ಜೀವನ ಪೂರ್ತಿ ಮಗು ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಜೀವನ ಪೂರ್ತಿ ಟ್ರೀಟ್ಮೆಂಟ್ ತಗೊಂಡಾಗ ಮಗುವಿನ ಪ್ರೌಢಾವಸ್ಥೆ ಆಗಿರ್ಬೋದು ಅಥವಾ ಆ ಮಗು ಮುಂದೆ ಅವ್ರಿಗೆ ಮಕ್ಕಳಾಗಬಹುದು, ಎಲ್ಲ ನಾರ್ಮಲ್ ಆಗಿರುತ್ತೆ. ದಿನ ಬೆಳಗ್ಗೆ ಒಂದು ಮಾತ್ರೆ ಅಷ್ಟೇ, ಆ ಮಾತ್ರೆಯಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಜೀವನ ಪೂರ್ತಿ ನಾರ್ಮಲ್ ಆಗಿ ಇರಬಹುದು. ಸೊ ಇದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಹುಟ್ಟಿನಿಂದ ಬರುವಂತ. ಸೊ ಮಾರಣಾಂತಿಕ ಅಲ್ಲ, ಆದ್ರೆ ಟ್ರೀಟ್ಮೆಂಟ್ ಇದೆ, ಟ್ರೀಟ್ಮೆಂಟ್ ತಗೊಬೇಕು, ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಯಾವುದೇ ಕಾರಣಕ್ಕೂ ಆ ಮಾತ್ರೆಯನ್ನ ನಿಲ್ಲಿಸಬಾರ್ದು. ನಮ್ಮ ಇಂಡಿಯಾದಲ್ಲಿ ಅದು ಸಿರಪ್ ಫಾರ್ಮುಲೇಷನ್ ಅಲ್ಲಿ ಇಲ್ಲ, ಮಾತ್ರೆ ಫಾರ್ಮುಲೇಷನ್ ಅಲ್ಲೇ ಇದೆ. ಸೊ ಫಸ್ಟ್ 6 ತಿಂಗಳು ಎದೆ ಹಾಲಲ್ಲಿ ಕ್ರಶ್ ಮಾಡಿ ಅದನ್ನ ಕೊಡ್ತೀವಿ, ಅದಾದ ನಂತರ ನೀರಿನಲ್ಲಿ ಕೊಡ್ತೀವಿ. ಸೊ ನೆಕ್ಸ್ಟ್ ಇನ್ನೊಂದು ಟೈಪ್ ಏನಂತಂದ್ರೆ ಬಾಲ್ಯದಲ್ಲಿ ಬರುವಂತದ್ದು, ಅದು ಅಕ್ವೈರ್ಡ್ ಹೈಪೋಥೈರಾಯ್ಡಿಸಮ್. ಸೊ ಅದರ ಲಕ್ಷಣಗಳು ಏನಂತಂದ್ರೆ ಇನಿಷಿಯಲಿ ಹುಟ್ಟಿದಾಗಿನಿಂದ ಥೈರಾಯ್ಡ್ ಗ್ರಂಥಿ ಕೆಲಸ ಮಾಡ್ತಿತ್ತು, ಅದಾದ್ಮೇಲಿಂದ ಕೆಲಸ ಮಾಡೋದನ್ನ ಕಮ್ಮಿ ಮಾಡಿದೆ. ಏನಕ್ಕೆ ಅಂದ್ರೆ ಇದಕ್ಕೆ ಮೋಸ್ಟ್ ಕಾಮನ್ ಈಗ ನಾವು ನೋಡ್ತಾ ಇರೋದು ಆಟೋ ಇಮ್ಯೂನ್ ಕಂಡೀಷನ್ ಇಂದ ಥೈರಾಯ್ಡ್ ಗ್ಲ್ಯಾಂಡ್ ತೊಂದರೆಗೆ ಒಳಗಾಗುವಂಥದ್ದು. ಅಂದ್ರೆ ನಮ್ಮ ದೇಹದಲ್ಲೇ ಆಂಟಿಬಾಡೀಸ್ ಉತ್ಪತ್ತಿಯಾಗಿ ನಮ್ಮ ದೇಹದೇ ಥೈರಾಯ್ಡ್ ಗ್ಲ್ಯಾಂಡ್ ನ ತೊಂದರೆಗೆ ಒಳಗೆ ಮಾಡ್ತಾ ಇದೆ. ಸೊ ಇದ್ರ ಲಕ್ಷಣಗಳು ಏನೇನಂತಂದ್ರೆ, ಒಂದು ಉದ್ದ ಕಡಿಮೆ ಆಗೋದು, ತುಂಬಾ ಸುಸ್ತಾಗುವಂಥದ್ದು, ತಲೆ ಕೂದಲು ಉದುರುವಂಥದ್ದು, ಮಲಬದ್ಧತೆ, ಸಿವಿಯರ್ ಕಾನ್ಸ್ಟಿಪೇಷನ್ ಇರುವಂಥದ್ದು, ಮತ್ತೆ ತೂಕ ಜಾಸ್ತಿ ಆಗ್ತಾರೆ, ಅಪೆಟೈಟ್ ತುಂಬಾ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ. ಊಟ ತಿಂತಾ ಇರ್ತಾರೆ ಮತ್ತೆ ದಪ್ಪ ಆಗ್ತಾ ಇರ್ತಾರೆ, ಆದ್ರೆ ಉದ್ದ ಬೆಳೆಯೋದಿಲ್ಲ. ದಪ್ಪ ಆಗ್ತಾ ಇದ್ದಾರೆ, ಉದ್ದ ಬೆಳೆಯೋದಿಲ್ಲ. ಮತ್ತೆ ಈ ಮುಖದಲ್ಲಿ ಕೈ ಕಾಲುಗಳಲ್ಲಿ ನೀರು ತುಂಬಿಕೊಳ್ಳುವಂಥದ್ದು, ಚರ್ಮ ತುಂಬಾ ಡ್ರೈ ಆಗುವಂಥದ್ದು, ಇದೆಲ್ಲ ಲಕ್ಷಣಗಳು. ಇದು ಹೈಪೋಥೈರಾಯ್ಡಿಸಮ್. ನಮ್ಮ ದೇಹದಲ್ಲಿ ಥೈರಾಯ್ಡ್ ಹಾರ್ಮೋನ್ ಉತ್ಪತ್ತಿ ಕಮ್ಮಿ ಆದಾಗ ಇದು ಬರುವಂಥದ್ದು. ಖಂಡಿತ ಹೌದು. ಹೈಪರ್ ಥೈರಾಯ್ಡಿಸಮ್ ಅಂತಾನೂ ಇದೆ, ಅದಕ್ಕೂ ಮೋಸ್ಟ್ ಕಾಮನ್ ಬಾಲ್ಯದಲ್ಲಿ ಬರುವಂತದ್ದಕ್ಕೆ ಮೋಸ್ಟ್ ಕಾಮನ್ ಆಟೋ ಇಮ್ಯೂನ್ ಕಂಡೀಷನ್. ಸೊ ಅದರ ಲಕ್ಷಣಗಳು ಏನಂತಂದ್ರೆ ತುಂಬಾ ಬೆವರು ಅಂತದ್ದು, ಡಯೇರಿಯಾ ಆಗುವಂಥದ್ದು, ಲೂಸ್ ಟೂಲ್ಸ್ ಆಗುವಂಥದ್ದು, ಎದೆ ಬಡಿತ ಜಾಸ್ತಿ ಆಗುವಂಥದ್ದು, ಪ್ಯಾಲ್ಪಿಟೇಷನ್ಸ್ ಆಗುವಂಥದ್ದು, ಮತ್ತೆ ಅವರ ಕಣ್ಣುಗಳು ತುಂಬಾ ಎಕ್ಸ್ ಆಫ್ ಥಾಲ್ಮೋಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಕಣ್ಣುಗಳು ತುಂಬಾ ಹೊರಗಡೆ ಬರುವಂಥದ್ದು, ಅಗಲವಾಗುವಂಥದ್ದು. ಮತ್ತೆ ಇಬ್ಬರಲ್ಲೂ ಹೈಪೋಥೈರಾಯ್ಡ್ ಹೈಪರ್ ಥೈರಾಯ್ಡ್ ಎರಡು ಕಂಡೀಷನ್ ನಲ್ಲೂ ನಾವು ಗಾಯ್ಟರ್ ಅಂತಂದ್ರೆ ಹೌದು ಅದನ್ನ ನೋಡಬಹುದು. ಮತ್ತೆ ಎರಡೂ ಕಂಡೀಷನ್ ನಲ್ಲೂ ಋತುಸ್ರಾವದಲ್ಲಿ ತೊಂದರೆಗಳನ್ನ ನೋಡಬಹುದು. ವ್ಯತ್ಯಾಸ ಆಗುತ್ತೆ, ಜೊತೆಗೆ ಅವ್ರಿಗೆ ತೊಂದರೆನೂ ಆಗಬಹುದು. ಈ ತರ ಸಿಂಪ್ಟಮ್ಸ್ ಬಂದಾಗ ನಾವು ಅವ್ರಿಗೆ ಒಂದು ಸಿಂಪಲ್ ಆಗಿ ಥೈರಾಯ್ಡ್ ಪ್ರೊಫೈಲ್ ಅಂತ ಅಂದ್ಬಿಟ್ಟು ಟೆಸ್ಟಿಂಗ್ ಮಾಡ್ತೀವಿ. ಅದು ಹಾರ್ಮೋನ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡ್ತೀವಿ. ಅದರಲ್ಲಿ ತೊಂದರೆ ಇದ್ದಾಗ ನೆಕ್ಸ್ಟ್ ಈಗ ಗಳಗಂಟ ಆ ತರ ಎಲ್ಲ ಇದ್ದಾಗ ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ, FNAC ಟೆಸ್ಟಿಂಗ್ ಮಾಡ್ತೀವಿ. ಸೊ ಅದ್ರ ತಕ್ಕನಾಗಿ ಹೈಪೋಥೈರಾಯ್ಡಿಸಮ್ ಇದ್ರೆ ಹಾರ್ಮೋನ್ ಸಪ್ಲಿಮೆಂಟೇಷನ್ ಕೊಡ್ತೀವಿ. ಹೈಪರ್ ಥೈರಾಯ್ಡಿಸಮ್ ಹಾರ್ಮೋನ್ ಉತ್ಪತ್ತಿ ಜಾಸ್ತಿ ಆಗಿದ್ರೆ ಅದನ್ನ ಬ್ಲಾಕ್ ಮಾಡ್ಲಿಕ್ಕೆ ಏನೇನ್ ಮೆಡಿಕೇಶನ್ಸ್ ಬೇಕೋ ಅದನ್ನ ಕೊಡ್ತೀವಿ.
ಇದು ಅಕ್ವೈರ್ಡ್ ಅಂತ ಹೇಳಿದ್ರಿ, ಆಟೋ ಇಮ್ಯೂನ್ ಓಕೆ. ನಮ್ಮ ದೈನಂದಿನ ಚಟುವಟಿಕೆಗಳು, ಆಹಾರ ಪದ್ಧತಿ ಅಥವಾ ಜೀವನ ಶೈಲಿ ಇದ್ರ ಮೇಲೂ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಒಂದು ಚಟುವಟಿಕೆಗಳ ಇಲ್ಲದೆ ಇದ್ರೆ ಕಷ್ಟ, ಅತಿ ಚಟುವಟಿಕೆ ಇದ್ರೆ ಇನ್ನೂ ಕಷ್ಟ, ಆಮೇಲೆ ಸುಸ್ತಾಗತ್ತೆ ಅಂದ್ರೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಇದು ಒಂದು ಪರಿಣಾಮ ಆದ್ರೆ, ಇನ್ನೊಂದು ತಿನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಹೇಗೆ ಮ್ಯಾನೇಜ್ ಮಾಡೋದು? ಇದನ್ನ ಮಕ್ಕಳಲ್ಲಾದ್ರೆ ಮತ್ತೆ ಪೇರೆಂಟ್ಸೇ ಕಂಟ್ರೋಲ್, ಬೇರೆ ಇಲ್ಲ ಅಲ್ಲಿ. ನೀವು ಹೇಳಿದ್ದು ಕರೆಕ್ಟ್. ಅದು ಸ್ಥೂಲಕಾಯದ ಮಕ್ಕಳಿರ್ತಾರಲ್ಲ, ಬೊಜ್ಜುತನ ಜಾಸ್ತಿ ಇರ್ತಾರಲ್ಲ, ಅವರಲ್ಲೂ ಕೂಡ ಈ TSH ಹಾರ್ಮೋನ್ ಏನಿದೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಅದನ್ನು ನೋಡಬಹುದು. ನಾವು ಅದನ್ನ ನೋಡ್ಬಿಟ್ಟು ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೊಬೇಕು, ಇದು ಥೈರಾಯ್ಡ್ ಇಂದ TSH ಜಾಸ್ತಿ ಆಗಿದೆಯಾ ಅಥವಾ ಸ್ಥೂಲಕಾಯದಿಂದ TSH ಜಾಸ್ತಿ ಆಗಿದೆಯಾ. ಸೊ ಆ ಟ್ರೀಟ್ಮೆಂಟ್ ಸಹ ನಾವು ನೋಡಿ ಕೊಡ್ಬೇಕಾಗತ್ತೆ. ಈಗ ಸ್ಥೂಲಕಾಯದಿಂದ ಸ್ವಲ್ಪ TSH ಲೆವೆಲ್ಸ್ ಜಾಸ್ತಿ ಆಗಿದೆ ಅಂತಂದ್ರೆ ಯೂಶಲಿ ನಾವು ಅದನ್ನ ಫಸ್ಟ್ ತೂಕ ಕಡಿಮೆ ಮಾಡ್ಲಿಕ್ಕೆ ಹೇಳ್ತೀವಿ. ಅದಾಗದೆ ಇದ್ದ ಮಟ್ಟಿಗೆ TSH ಲೆವೆಲ್ಸ್ ತುಂಬಾ ಹೈ ಇದೆ ಅಂದಾಗ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಥೈರಾಯ್ಡ್ ತೊಂದರೆಯಿಂದನೇ TSH ಲೆವೆಲ್ಸ್ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಅದಕ್ಕೆ ತಕ್ಕನಾದ ಟ್ರೀಟ್ಮೆಂಟ್ ಕೊಡ್ತೀವಿ. ಹೌದು, ನಮ್ಮ ಜೀವನ ಶೈಲಿಯು ತುಂಬಾ ಪರಿಣಾಮ ಬೀರುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ ಕೆಲವು ಆಹಾರ, ಈಗ ಅಯೋಡಿನ್ ಕನ್ಸಂಪ್ಷನ್, ಅದರಲ್ಲಿ ತೊಂದರೆ ಇದ್ದಾಗ್ಲೂ ನಾವು ಹೈಪೋಥೈರಾಯ್ಡಿಸಮ್ ತೊಂದರೆಗಳನ್ನ ನೋಡ್ಬೋದು. ಅಯೋಡಿನ್ ಕನ್ಸಂಪ್ಷನ್ ಕಡಿಮೆ ಇದ್ದಾಗೂ ನಾವು ಹೈಪೋಥೈರಾಯ್ಡಿಸಮ್ ನ ನೋಡ್ಬೋದು, ಗಳಗಂಟವನ್ನ ನೋಡ್ಬೋದು. ಇದು ತುಂಬಾ ಹಿಂದೆ ನೋಡ್ತಿದ್ವಿ. ಇವಾಗ ನಾವೆಲ್ಲ ಅಯೋಡೈಸ್ ಸಾಲ್ಟ್ ಕನ್ಸ್ಯೂಮ್ ಮಾಡೋದ್ರಿಂದ ಇದ್ರ ಸಂಖ್ಯೆ ಕಮ್ಮಿ ಆಗಿದೆ. ಮತ್ತೆ ಬಳಕೆ ಜೊತೆಗೆ ಜನಕ್ಕೆ ಅವೇರ್ನೆಸ್ ಇದೆ. ಹೌದು. ಸೊ ಇಷ್ಟೆಲ್ಲದರ ಒಂದು ಸಮಸ್ಯೆ ಇತ್ತೀಚೆಗೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ ಅನ್ನೋ ಒಂದು ಕಂಪ್ಲೇಂಟು ಇದೆ. ಇಷ್ಟು ದಿವಸ ಇರಲಿಲ್ಲ. ಇದಕ್ಕಿದ್ದಂಗೆ ಇದು ಥೈರಾಯ್ಡ್ ಅಂತ ತರ್ತಾ ಇದ್ದಾರೆ, ಮತ್ತೆ ಟೆಸ್ಟ್ ಮಾಡಿಸ್ತಾರೆ. ಇಡೀ ಲೈಫ್ ಲಾಂಗ್ ಅವರಿಗೆ ಟ್ರೀಟ್ಮೆಂಟು, ಮಾತ್ರೆ, ಔಷಧಿ, ಏನ್ರಿ ಇದು ಇಲ್ಲದೆ ಇರೋದು ಅನ್ನೋ ಕಾಮೆಂಟ್ ಅನ್ನ ನಮ್ಮ ಯಜಮಾನರು ಮಾಡಿದ್ದಾರೆ. ಹೌದು. ಯಾಕೆ ಹಂಗಾಗಿದೆ ಅಂತ ಒಂದೇನಂತಂದ್ರೆ, ಇವಾಗ ನಾವು ಯೂನಿವರ್ಸಲ್ ಸ್ಕ್ರೀನಿಂಗ್ ಅಂತ ಏನ್ ಹೇಳ್ದೆ, ಕಡ್ಡಾಯ ಮಾಡಿದ್ದೀವಿ. ಸೊ ಮಕ್ಕಳನ್ನ ನಾವು ಡಿಟೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಮಕ್ಕಳನ್ನ ಮುಂಚೆನೆ ಥೈರಾಯ್ಡ್ ತೊಂದರೆ ಇರೋ ಮಕ್ಕಳನ್ನ ಕಂಡಿಡಿದು ಅರ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ಗೆ ಸಂಬಂಧಪಟ್ಟಿದ್ದು. ಮತ್ತೆ ಇನ್ನೊಂದು ಏನಂತಂದ್ರೆ, ಈಗ ನಮ್ಮ ದೇಶ ಅಂತಲ್ಲ, ಎಲ್ಲಾ ಕಡೆನೂ ಅಷ್ಟೇ ಆಟೋ ಇಮ್ಯೂನ್ ಕಂಡೀಷನ್ಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ಜೀವನ ಶೈಲಿ ಆಗಿರ್ಬೋದು, ಎಕ್ಸ್ಪೋಜರ್ ಆಗಿರ್ಬೋದು. ಸೊ ಎಲ್ಲದರಿಂದ ಆಟೋ ಇಮ್ಯೂನ್ ಕಂಡೀಷನ್ಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ಆಟೋ ಇಮ್ಯೂನ್ ಹೈಪೋಥೈರಾಯ್ಡಿಸಮ್, ಹೈಪರ್ಥೈರಾಯ್ಡಿಸಮ್ ಕೂಡ ಜಾಸ್ತಿ ಆಗೋದನ್ನ ನಾವು ನೋಡ್ತಾ ಇದ್ದೀವಿ. ಪರಿಹಾರ ಏನು? ಒಂದೇನಂತಂದ್ರೆ, ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ಗೆ ಟ್ರೀಟ್ಮೆಂಟ್ ಕೊಡಿಸ್ಲೇಬೇಕು. ಕೆಲವರು ನಾವು ನೋಡಿದ್ದೀವಿ, ಇನಿಷಿಯಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಸ್ಕೋತಾರೆ, ಅದಾದ್ಮೇಲೆ ಸ್ವಲ್ಪ ದಿನಗಳಾದ ನಂತರ ಸ್ಟಾಪ್ ಮಾಡ್ಬಿಡ್ತಾರೆ. ಇವಾಗ ಇನ್ನ ಎಷ್ಟು ದಿನ ಮಗುಗೆ ಕೊಡೋದು ಅನ್ನೋ ತರ. ಅದನ್ನ ಮಾಡಬಾರ್ದು. ಯಾಕೆಂದ್ರೆ ನಮ್ಮ ದೇಹದ ಪ್ರತಿಯೊಂದು ಕಣಕ್ಕೂ ಥೈರಾಯ್ಡ್ ಹಾರ್ಮೋನ್ ಬೇಕು ಅಂದಾಗ ಆ ಮಗುವಿನಲ್ಲಿ ಆ ಥೈರಾಯ್ಡ್ ಗ್ರಂಥಿನೇ ಇಲ್ಲ ಅಥವಾ ಗ್ರಂಥಿಯಿಂದ ಉತ್ಪತ್ತಿನೇ ಇಲ್ಲ ಅಂತ ಅಂದಾಗ ನೀವು ಹೊರಗಡೆಯಿಂದ ಕೊಡ್ಲೇಬೇಕು. ಆ ಮಾತ್ರೆಯಿಂದ ಯಾವುದೇ ರೀತಿ ತೊಂದರೆ ನಿಮ್ಮ ಮಗುಗೆ ಆಗೋದಿಲ್ಲ. ನಿಮ್ಮ ಮಗು ಆ ಮಾತ್ರೆ ಒಂದು ತಗೋತಾ ಇದ್ರೆ ನಾರ್ಮಲ್ ಆಗಿ ಬೆಳೀತಾ ಹೋಗುತ್ತೆ. ಅದೊಂದು. ಮತ್ತೆ ಇನ್ನೊಂದು, ಈಗ ಬಾಲ್ಯ ವಯಸ್ಸಿನಲ್ಲಿ ಬರುವಂತ ಥೈರಾಯ್ಡ್ ತೊಂದರೆಗಳಿಗೆ ಟ್ರೀಟ್ಮೆಂಟ್ ಇದೆ. ನಿಮ್ಮ ಜೀವನ ಶೈಲಿಯಲ್ಲಿಯೂ ಜೊತೆಗೆ ವ್ಯತ್ಯಾಸಗಳನ್ನ ಮಾಡ್ಕೊಬೇಕಾಗತ್ತೆ. ಒಂದು ಒಳ್ಳೆಯ ಆಹಾರ, ಒಂದು ಒಳ್ಳೆಯ ಚಟುವಟಿಕೆ, ವ್ಯಾಯಾಮ, ಇದೆಲ್ಲವನ್ನ ಮೈಗೂಡಿಸಿಕೊಂಡು ನೀವು ಥೈರಾಯ್ಡ್ ಲೆವೆಲ್ಸ್ನ ನಿಮ್ಮ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊತಾ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಏನು ಕೊಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಆರಾಮಾಗಿ. ಸೊ ಹೈಪೋಥೈರಾಯ್ಡಿಸಮ್ಗೂ ಪರಿಹಾರ ಇದೆ, ಹೈಪರ್ ಥೈರಾಯ್ಡಿಸಮ್ಗೂ ಪರಿಹಾರ ಇದೆ. ಗಾಬರಿ ಆಗುವಂಥದ್ದಿಲ್ಲ. ಯಾರಿಗೂ ತೊಂದರೆ ಆಗಬಾರದು, ಆದವರಿಗೆ ಪರಿಹಾರ ಇದೆ. ಬಹುಶಃ ಇಷ್ಟು ಮಾಹಿತಿ ಅವರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನು ಕೊಡುತ್ತೆ. ತೊಂದರೆ ಇದ್ರೆ, ಡಾಕ್ಟರ್ ತೊಂದರೆ ಇದೆ, ನಮಗೆ ಇದಕ್ಕೆ ಒಂದು ಪರಿಹಾರ ಕೊಡಿ ಅಂತ ಹೇಳಿ ಬಂದು ಕೇಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡುತ್ತೆ ಅಂತೇಳಿ ನಾವು ಭಾವಿಸ್ತೇವೆ. ಡಾಕ್ಟರ್ ತೃಪ್ತಿ ಅವರು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಥ್ಯಾಂಕ್ ಯು. ಇದುವರೆಗೆ ವಿಶ್ವ ಥೈರಾಯ್ಡ್ ದಿನಾಚರಣೆಯ ಸಂದರ್ಭದಲ್ಲಿ ಮಕ್ಕಳಲ್ಲಿ ಥೈರಾಯ್ಡ್ ತೊಂದರೆಗಳು, ಲಕ್ಷಣಗಳು ಮತ್ತು ಚಿಕಿತ್ಸೆ ಈ ಕುರಿತು ಮಕ್ಕಳ ಮತ್ತು ಹದಿಹರೆಯದವರ ಎಂಡೋಕ್ರೈನಾಲಜಿಸ್ಟ್ ಡಾಕ್ಟರ್ ತೃಪ್ತಿ ಎಸ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್.